ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಿಮ್ಗೆ ಏನಾದ್ರು ಸ್ಟೇಡಿಯಂ ಅಲ್ಲಿ ಗೂಸ್ ಬಂಪ್ಸ್ ಕೊಟ್ಟಿದೆ ಅದ್ಯಾವುದು ಸರ್? 2016 ಗೋ ಗ್ರೀನ್ ಮ್ಯಾಚ್, ಅದು ಸ್ಪೆಷಲ್ ಗೋ ಗ್ರೀನ್ ಮ್ಯಾಚ್. ದ ಗ್ರೇಟ್ ಲೆಜೆಂಡ್, ದ ರನ್ ಮಿಷಿನ್, ಒನ್ ಅಂಡ್ ಒನ್ಲಿ ವಿರಾಟ್ ಕೊಹ್ಲಿ ಮತ್ತೆ 360 AB de Villiers ಇಬ್ರು ಸೆಂಚುರಿ ಮಾಡಿದ್ದು ಈಗಲೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಎದ್ದು ನಿಂತು ಮ್ಯಾಚ್ ನೋಡ್ತಾರೆ. ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಯಾರಾದ್ರೂ ಒಬ್ಬರು ನಿಂತರೆ ಕುತ್ಕೊಂತಾರೆ. ಎಂಟೈರ್ 5 overs ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು 5 overs ನಿಂತು ಮ್ಯಾಚ್ ನೋಡಿದ್ದು ಗೂಸ್ ಬಂಪ್ಸ್ ಅಂದ್ರೆ ನನಗೆ 2016 ಅಗೇನೆಸ್ಟ್ ಗುಜರಾತ್ ಲಯನ್ಸ್. ವೆರಿ ಗುಡ್ ಸರ್. ಸರ್ ಆಮೇಲೆ ನಿಮ್ಗೆ ಒಂದು RCB ಗೆ ಫೇವರೇಟ್ ಮೆಮರಿ? ಸೊ ನನಗೆ ವಿರಾಟ್ ಕೊಹ್ಲಿ, ದ ಗ್ರೇಟ್ ಲೆಜೆಂಡ್, ಅವ್ರ ಮ್ಯಾಚ್ ಜರ್ಸಿ 2019 ಮ್ಯಾಚ್ ಜರ್ಸಿ ಗಿಫ್ಟ್ ಮಾಡಿದ್ರು ವಿತ್ ಆಟೋಗ್ರಾಫ್. ಓಕೆ, ಈ ಚಾಂಟ್ನ ನೀವೇನಾದ್ರೂ ಕೇಳಿದ್ರೆ RCB ಕಡೆಯಿಂದ ಅಥವಾ ಇಂಡಿಯಾ ಕಡೆಯಿಂದ ಯಾವ್ದು ಸರ್? ನನಗೆ ಎರಡೂ ಇಷ್ಟ ಇದೆ. ಯಾಕಂದ್ರೆ ಒನ್ಸ್ ಟೀಮ್ ಇಂಡಿಯಾ ಅಂತ ಬಂದ್ರೆ ನಾನು ಆಲ್ವೇಸ್ ದೇಶಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಕೊಡ್ತೀನಿ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಗಣಪತಿ ಬಪ್ಪ ಮೌರ್ಯ ಅಂದ್ಬಿಟ್ಟು ಫೈನಲಿ ನಂದು ಕ್ಲಾಪ್ ಅಂತ ನಮ್ಮದು ಸ್ಟೈಲ್, ಅದು ಸಿಗ್ನೇಚರ್ ಸ್ಟೈಲು. ಮತ್ತೆ ನಮ್ಮ RCB ಅಂತ ಬಂದ್ರೆ ನಮ್ಮ ಊರು ಬೆಂಗಳೂರು, RCB 3 times RCB ಅಂದ್ಬಿಟ್ಟು ಮತ್ತೆ ಕ್ಲಾಪ್ ಅಂತ, ದಟ್ ಇಸ್ ಮೈ ಸಿಗ್ನೇಚರ್ ಸ್ಟೈಲ್. ಓಕೆ ಸರ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸರ್, ಆಲ್ರೆಡಿ ಮೆನ್ಷನ್ ಮಾಡಿದ್ರು ವಿರಾಟ್ ಕೊಹ್ಲಿ ಜರ್ಸಿ ಇದೆ ಅಂತ ಹೇಳ್ಬಿಟ್ಟು, ಸೈನ್ ಮಾಡಿರೋದು ಆಟೋಗ್ರಾಫು. ಸೊ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಿಮಗೆ ಆರ್ಕೆ ಕ್ರಿಕೆಟ್ ಟಾಕೀಸ್ ಮುಖಾಂತರ ವಿರಾಟ್ ಕೊಹ್ಲಿ ಸಿಗ್ನೇಚರ್ನ ಡೈರೆಕ್ಟಾಗಿ ನೀವು ನೋಡ್ಬೋದು. ಅದು ಅವ್ರು ಯೂಸ್ ಮಾಡಿರೋಂಥ 2019 ಮ್ಯಾಚ್ ಜರ್ಸಿ. ಸೊ ದಿಸ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ವಾಲಂಟ್ರಿಯಾಗಿ ಸಪೋರ್ಟಿಂಗ್ ಸ್ಟಾಫ್ ಜೊತೆ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅವರ್ ಟೀಮ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಒಂದು ಮೆನ್ಷನ್ ಮಾಡಿದ್ರು. ಸೊ ದಿಸ್ ವಿಲ್ ಬಿ ಅಫ್ಕೋರ್ಸ್ ಆಸ್ RCB ಫ್ಯಾನ್ ಲೈಫ್ ಟೈಮ್ ಬಿಗ್ಗೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ನಾವು ಕೋವಿಡ್ ಟೈಮಲ್ಲಿ ಎಸ್, ಸೊ ನಾವು ಇಂಟರ್ವ್ಯೂ ಮಾಡ್ತಾ ಇರುವಾಗ ಕೋವಿಡ್ ವಾರಿಯರ್ಸ್ಗೆ ನಾವು ಟ್ರೈಬ್ಯೂಟ್ ಕೊಟ್ರಿ ಅಂತಾನು ಮಾತಾಡ್ತಾ ಇದ್ರಿ. ಸೊ ದಿಸ್ ಇಸ್ ದ ಜರ್ಸಿ, ಬ್ಲೂ ಜರ್ಸಿ. ದುಬೈಯಲ್ಲಿ ಆಡುವಾಗ ನಾವು ಕೋವಿಡ್ ವಾರಿಯರ್ಸ್ಗೆ ಟ್ರೈಬ್ಯೂಟ್ ಕೊಟ್ಟಿದ್ದು. ಸೊ ನಿಜಕ್ಕೂ ಈ ಜರ್ಸಿನೂ ನನಗೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮತ್ತೆ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿರೋಂಗೆ ಮಾಡಲ್ಲ. ಸೊ ಸ್ಪೆಷಲ್ ಜರ್ಸಿ ನನ್ನ ಕಲೆಕ್ಷನ್ಗೆ ಅಂತಲೂ ನಾನು ಪ್ರೌಡಿಂದ ಹೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಈಗಲೂ ಒಂಥರ ಶಿವರಿಂಗ್ ಆಗ್ತದೆ ಇದನ್ನು ಮುಟ್ಟಕ್ಕೆ. ದ ಗ್ರೇಟ್ ಲೆಜೆಂಡ್, ದ ಒನ್ ಆ್ಯಂಡ್ ಒನ್ಲಿ, ದ ರನ್ ಮಿಷಿನ್, ಅವ್ರು ಯೂಸ್ ಮಾಡಿರೋಂಥ ಹೆಲ್ಮೆಟ್ ಇದು. ನೀವು ನೋಡ್ಬೋದು MRF ಅವ್ರ ಬ್ರ್ಯಾಂಡು. ಸೊ ಇದ್ರ ನಿಜಕ್ಕೂ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾರ್ಮಲಾಗಿ ಪ್ಲೇಯರ್ ಹೆಲ್ಮೆಟ್ ಸಿಗೋದೆಲ್ಲ ಭಾರಿ ಕಷ್ಟ. ಅಂಥದ್ರಲ್ಲಿ ನನಗೆ ಸ್ಪೆಷಲಾಗಿ ಗಿಫ್ಟ್ ಮಾಡಿದ್ರು. ಇದ್ರ ಜೊತೆಗೆ ಇನ್ನೊಂದು ಗಿಫ್ಟ್ ಮಾಡಿದ್ದಾರೆ, ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ರಿಯಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾರ್ಮಲಾಗಿ ಟೆಸ್ಟ್ ಮ್ಯಾಚ್ ಫೈಟರ್ ಸಿಗೋದು ಭಾರಿ ರೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಹೆಲ್ಮೆಟ್ ಜೊತೆಗೆ ನನಗೆ ವಿರಾಟ್ ಕೊಹ್ಲಿ ಯೂಸ್ ಮಾಡಿರೋಂಥ, ಅವ್ರು ಪರ್ಸ್ನಲ್ ಆಗಿ ಯೂಸ್ ಮಾಡಿರೋಂಥ ಟೆಸ್ಟ್ ಮ್ಯಾಚ್ ಜರ್ಸಿ, ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡ್ಯೂರಿಂಗ್ ಇಂಡಿಯಾ ಶ್ರೀಲಂಕಾ ಪಿಂಕ್ ಬಾಲ್ ಟೆಸ್ಟ್ ನಡೀತು. ಆ ಟೈಮಲ್ಲಿ ನನಗೆ ಅವ್ರು ಗಿಫ್ಟ್ ಮಾಡಿದ್ರು. ನನ್ನ ನಿಜವಾದ ದೇವರು ಅಂತ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ನಮ್ಮ ಬಾಸ್ ಡಾಕ್ಟರ್ ಝೇವಿಯರ್ ಬ್ರಿಟೋಸ್ ಸರ್, chairman Kerry India Logistics, who sponsors me to travel all around the world, and recently I had organized a premier futsal. ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ರು. ಸೊ ಇದು ನೋಡ್ಬೋದು. ಈಗ ನನ್ನ DP ಫೋಟೋಲ್ಲೂ ಐ ವಿಲ್ ನೆವರ್ ಎವರ್ ಚೇಂಜ್ DP ಫೋಟೋ. ಇದು ನಮ್ಮ ಬಾಸ್ ಜೊತೆ. ಸೊ ಈಸ್ ಮೈ ಲಿವಿಂಗ್ ಗಾಡ್. ಇದು ನಮ್ಮ ನಾರ್ತ್ ಇಂಡಿಯಾ ಅಂತ ನನ್ನ ಮೀಟ್ ಮಾಡೋಕ್ಕಂತ ಬೆಂಗಳೂರಿಗೆ ಬಂದಿದ್ದರು. ಆವಾಗ ಫ್ರೇಮ್ ಮಾಡಿ ತಂದು ಗಿಫ್ಟ್ ಮಾಡಿದ್ರು. ಸೊ ಇದು ನೋಡ್ಬೋದು ನೀವು, ದ ಪ್ರೈಡ್ ಆಫ್ ನೇಷನ್ ಅಂದ್ಬಿಟ್ಟು ನನಗೆ ಅವಾರ್ಡ್ ಹಾನರ್ ಮಾಡಿದ್ರು. ಆ್ಯಂಡ್ ಇದು ನಂದು ಕಲೆಕ್ಷನ್. ಇವಾಗ ಇಷ್ಟೆಲ್ಲ ಏನು ನೋಡ್ತಾ ಇದ್ದೀರಾ ನಂದು ಆಟೋಗ್ರಾಫ್ ಕಲೆಕ್ಷನ್ಸು. ಸೊ ನೋಡ್ಬೋದು, ಫಾರ್ ಬೀಯಿಂಗ್ ಎ ಕಲೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಇನ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಆಟೋಗ್ರಾಫ್ ಅಂತ. ಇದು ನನಗೆ ಇಸ್ರೋ ಚೇರ್ಮನ್ ಕಡೆಯಿಂದ ನನಗೆ ಹಾನರ್ ಮಾಡಿದ್ರು. ಇದು ನೋಡ್ಬೋದು, ನಮ್ಮ ಹೆರಿಟೇಜ್ ಸಿಟಿ ಮೈಸೂರ್ದು ಲೋಗೋ ಇದೆ. ಇದು ಒಂದು ಗೆಸ್ಟ್ ಆಫ್ ಆನರ್ ಆಗಿ ಯಾವುದೋ ಒಂದು ಇವೆಂಟ್ಗೆ ಹೋಗಿದ್ದಾಗ ಅದು ನನಗೆ ಇದು ಮಾಡಿದ್ರು. ಅಫ್ಕೋರ್ಸ್ ನೋಡ್ಬೋದಾಗಿತ್ತು, ಶ್ರೀ ಡಿ ಸುಕುಮಾರ್ ಬಾಂಡ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ಅಂತ ನನ್ನ ಟ್ಯಾಗ್ ಲೈನು. ಅದು ಇಸ್ರೋಯಿಂದ
ಚಂದ್ರಯಾನ್ 2 ಸಕ್ಸಸ್ ಆದ್ಮೇಲೆ ನನಗೆ ಇದು ಕಲಿಸ್ಕೊಟ್ರು. ಅಫ್ಕೋರ್ಸ್ ನೋಡ್ಬೋದು ನಮ್ಮ ಬಾಸ್ ಆಟೋಗ್ರಾಫ್ ಅದು. ಅದ್ರ ಜೊತೆಗೆ ನನಗೆ ಒಂದು ಹಾನರ್ ಮಾಡಿದ್ರು ಟ್ರೋಫಿ. ಅದರಲ್ಲಿ ನಮ್ಮ ಬಾಸು ಮತ್ತು ಜೂನಿಯರ್ ಬಾಸ್ ಇದ್ದಾರೆ. ಈಗ ರೀಸೆಂಟಾಗಿ ನಮ್ಮ ಮದರ್ ಫೋಟೋ ಚೆನ್ನೈಯಿಂದ ಪ್ರಿಂಟ್ ಮಾಡಿ ಕಳಿಸಿದ್ರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ನೀವು ನಮ್ಮ ಬಾಸ್ ಮೇಡ್ ಮಿ ಎ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಅವರ್ ಕಂಪನಿ. ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಪ್ನಿನೇ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಕಂಪ್ನಿಯಲ್ಲಿ. ನಮ್ಮ ಬಾಸ್ಗೆ ಆಲ್ವೇಸ್ ಮೈ ಬಿಗ್ ಸಲ್ಯೂಟ್. ಇದು ಡ್ಯೂರಿಂಗ್ 2014 IPL ಅಲ್ಲಿ ಕೋಲ್ಕತ್ತಾದಲ್ಲಿ ಸ್ಟ್ರೀಟ್ ಮಕ್ಕಳಿಗೆ ಫುಡ್ ತಿನ್ನಿಸಿದ್ದಕ್ಕೆ ನನಗೆ ಒಂಥರ ಶಾಕ್ ಆಯಿತು. ನಾನು ಏನೋ ಬರ್ದಿದ್ದಾರೆ ಅಂತ ನೋಡಿದೆ, ಸುಕುಮಾರ್ ಅಂಕಲ್ ಯು ಆರ್ ದ ರೀಸನ್ ಫಾರ್ ಅವರ್ ಸ್ಮೈಲ್ ಅಂತ ಒನ್ ಡೇ ಫುಡ್ ನಾವು ಆರ್ಗನೈಸ್ ಮಾಡಿದ್ರಿ. ಸೊ ಒನ್ ಆಫ್ ದ ಬೆಸ್ಟ್ ಮೆಮೊಂಟೋ ಅಂತಲೇ ಹೇಳ್ಬೋದು ಲೈಫಲ್ಲಿ. ಸೊ ಇದೆಲ್ಲ ನನಗೆ ಅವಾರ್ಡು ಮತ್ತು ನನ್ನ ವೈಫ್ಗೂ ಆಲ್ ಇಂಡಿಯಾ ವುಮೆನ್ಸ್ ಅಚೀವರ್ ಅವಾರ್ಡು ಬಂದಿತ್ತು. ಅದು ನನಗೆ ದುಬೈಯಲ್ಲಿ ಸಿಕ್ಕಿದ್ದು. ಇದು ಏರ್ ಕಾರ್ಗೋ ಕ್ಲಬ್ಬಲ್ಲಿ. ಸೊ ಸುಮಾರು ಫಂಕ್ಷನ್ಗಳಿಗೆ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ಅಫ್ಕೋರ್ಸ್ ಈಗ ನೀವು ಕೆಳಗಡೆ ನೋಡ್ಬೋದು ದ ಗ್ರೇಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೆಮೆಂಟೋ. ಈಗ ರೀಸೆಂಟಾಗಿ ಅವರು ಬರ್ತಾರೆ 49th ಪುನೀತ್ ರಾಜ್ಕುಮಾರ್ ಜಯಂತ್ಯೋತ್ಸವ ಅಂತ ಮಾಡಿದರು. ಅದರಲ್ಲಿ ಅದು ಕೊಟ್ಟರು. ಲೈಫಲ್ಲೇ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ, ಇದನ್ನು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಗೊತ್ತಿರೋಂಗೆ ದ ಗ್ರೇಟ್ ಲೆಜೆಂಡ್ ಆಸ್ಟ್ರೇಲಿಯನ್ ಸ್ಟೀವ್ ವಾಗ್ ಅವರು ನಮ್ಮ ಇಂಡಿಯಾದಲ್ಲಿ ಯಾವ ಥರ ಕ್ರೇಜ್ ಇದೆ ಅಂದ್ಬಿಟ್ಟು ಒಂದು ಬುಕ್ ಬರೆದಿದ್ದಾರೆ, ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂದ್ಬಿಟ್ಟು. ಅದರಲ್ಲೂ ನೀವು ನೋಡ್ಬೋದು ಸಚಿನ್ ತೆಂಡೂಲ್ಕರ್ ಮತ್ತು ಸೆಂಟ್ರಲ್ಲಿ ನನ್ನ ಸುಕುಮಾರ್ ಅಂತ ಕ್ರಿಕೆಟ್ ಫನಾಟಿಕ್. ನನ್ನ ಹೆಸರು ಇದೆ ಸಚಿನ್, ದ ಗ್ರೇಟ್ ದ ಗಾಡ್ ಆಫ್ ಇಂಡಿಯನ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಸಾರ್ದು ಒಂದು ಪೇಜು ಆರ್ಟಿಕಲ್ ಬರೆದಿದ್ದಾರೆ ನಮ್ಮ ಗ್ರೇಟ್ ಲೆಜೆಂಡ್ ಸ್ಟೀವ್ ವಾಗ್. ಇಂಥ ಲೆಜೆಂಡ್ಸ್ ಜೊತೆ ನಂದು ಬರೆದಿರೋದಂದರೆ ರಿಯಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ಮುಂಬೈ ಹೋಟ್ಲಲ್ಲಿ ಯಾವ ಥರ ರೆಡಿ ಆಗ್ತಾ ಇದ್ದೀನಿ, ಖುದ್ದು ದ ಗ್ರೇಟ್ ಲೆಜೆಂಡ್ ಸ್ಟೀವ್ ವಾಗ್ ಅವರು ಪರ್ಸ್ನಲ್ ಕ್ಯಾಮ್ರಾ ಇಂದ ಅವ್ರ ಜೊತೆಗೆ ಒಂದು 7 ಮೆಂಬರ್ಸು ಆಸ್ಟ್ರೇಲಿಯಾದಿಂದ ಬಂದಿದ್ದರು. ಬಟ್ ಈ ಫೋಟೋ ದ ಗ್ರೇಟ್ ಲೆಜೆಂಡ್ ಸ್ಟೀವ್ ವಾಗೆ ಕ್ಲಿಕ್ ಮಾಡಿರೋದು. ನೀವು ನೋಡ್ಬೋದು ಇಲ್ಲಿ ನಂದು ಸುಕುಮಾರ್ ಕ್ರಿಕೆಟ್ ಅಂದರೆ ಯೂಸಿಂಗ್ ವಿರಾಟ್ ಆಸ್ ಎ ವೆಹಿಕಲ್ ಆಫ್ ಹಿಸ್ ಪ್ಯಾಟರಿಸಮ್ ಆ್ಯಂಡ್ ದ ನ್ಯಾಷನಲ್ ಪ್ರೈಡ್. ಸೊ ಈ ಬುಕ್ಕನ್ನ ನಾನು ಅನೇಕ ಎಸ್ಪೆಷಲಿ ಫಸ್ಟ್ ನಮ್ಮ ಬಾಸ್ ಹತ್ರ ಅವ್ರ ಆಟೋಗ್ರಾಫ್ ತೊಗೊಂಡೆ. ಅದ್ರ ಜೊತೆಗೆ ಎಲ್ಲ ಪ್ಲೇಯರ್ ಲೆಜೆಂಡ್ಸ್ ಆಟೋಗ್ರಾಫ್ ತೊಗೊಂಡಿದ್ದೀನಿ. ಇನ್ನೂ ಸುಮಾರು ಜನ ಆಟೋಗ್ರಾಫ್ ತೊಗೊಬೇಕು, ಯಾಕಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಪ್ಲೇಯರ್ಸ್ ಬ್ಯುಸಿ ಇರೋದ್ರಿಂದ. ಅಫ್ಕೋರ್ಸ್ ದಿಸ್ ಬುಕ್ ಈಸ್ ಒನ್ ಆಫ್ ದ ಸ್ಪೆಷಲ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟು ಒಂದು ಪೇಜ್ ತಿರ್ಗಿಸ್ಕೊಡ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಟೀವ್ ವಾಗೆ. ನನಗೆ ಈ ಬುಕ್ ಬಂದಮೇಲೆ ಗೊತ್ತಾಯಿತು ಈವನ್ ಈ ಫೋಟೋದಲ್ಲಿ ಸ್ಟೀವ್ ವಾಗ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ನಾರ್ಮಲಾಗಿ ಪೀಪಲ್ ನನ್ನ ಜೊತೆ ಸೆಲ್ಫಿ ತೊಗೊತಾರೆ, ಅದು ಅವ್ರ ಗಾಡಿಯಲ್ಲಿ ಕುತ್ಕೊಂಡಿರುವಾಗ ನನ್ನದು ಸೆಲ್ಫಿ ಫೋಟೋ ಹಿಡಿತಾ ಇದ್ದಾರೆ. ಬಟ್ ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ ಫಾರ್ ದಿಸ್. ಆ ಫೋಟೋದಲ್ಲೇ ನೀವು ನೋಡ್ಬೋದು ಸ್ಟೀವ್ ವಾಗ್ ಹೆಂಗೆ ಮಲಗಿದ್ದಾರೆ, ರಾಹುಲ್ ದ್ರಾವಿಡ್ ಸರ್ ನಿಂತಿರೋ ಸ್ಟೈಲಲ್ಲಿ ಒಂದು ಫೋಟೋ ತೊಗೊಳ್ತಾ ಇದ್ದಾರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇಲ್ಲಿ ತನಕ ನನ್ನ ಒಂದು ಶೋ ಅಲ್ಲಿ ನಿಮ್ಮ ಒಂದು ಟೈಮ್ನ ನನಗೆ ಕೊಟ್ಟಿದ್ದೀರಾ. ಸೊ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಫಾರ್ ಕಮಿಂಗ್ ಟು ಮೈ ಪ್ಲೇಸ್ ಆ್ಯಂಡ್ ಇಂಟರ್ವ್ಯೂ ಮಾಡಿದ್ದಕ್ಕೆ ರಾಧಾಕೃಷ್ಣ ನನಗೋಸ್ಕರ ನೀವು ಅಷ್ಟು ಪಾಪ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ರಿ. ಸೊ ಬಹುಶಃ ಅದು ವರ್ಲ್ಡ್ ಕಪ್ ಟೈಮಲ್ಲೇ ನಿಮಗೆ ಸಿಕ್ಕಿದೆ. ಸೊ ನಾನು ಡ್ಯೂ ಟು ವರ್ಲ್ಡ್ ಕಪ್ ಶೆಡ್ಯೂಲಲ್ಲಿ ನಾನು ಬಿಸಿ ಇರೋದ್ರಿಂದ ನಿಮಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಫೈನಲಿ ಟುಡೇ ಇಟ್ ಹ್ಯಾಪನ್. ಲೈಕ್ ಮಾಡಿ ಇಂಥ ಒಂದು ಪ್ಯಾಷನೇಟ್ ಸ್ಪೋರ್ಟ್ಸ್ ಫ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೇ ಬಿ ಮೇ ಕವರ್ ಇನ್ ಫ್ಯೂಚರ್ ಫಾರ್ ಅದರ್ ಸ್ಪೋರ್ಟ್ಸ್ ಆಸ್ ವೆಲ್, ಬಿಕಾಸ್ ಐ ಡೂ ದ್ಯಾಟ್. ನಾನು ಕ್ರಿಕೆಟ್ ಬಿಟ್ಟು ನಾನು ಎಲ್ಲ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡ್ತೀನಿ.
So I request all the sports fans to support RK Takis and Mr. Raj Krishna especially. Thank you, and thank you once again on behalf of all RCB fans and Nathan, because you are from Bangalore. Of course, not only RCB, because I should not forget our team India fans as well. On behalf of all cricket fans across the globe, all the best to Raj Krishna for coming to my place and taking this interview, and many more to come. Always my support will be there. Keep smiling.